ಲಾಲಿ ಜೋಲಾಲಿ ತಾಯ್ತನವ ಕೊಟ್ಟ ಜೀವಕ್ಕೆ ಜೋಲಾಲಿ ತಾಯೊಡಲ ಪುಟ್ಟ ದೇವಿಗೆ ಜೋಲಾಲಿ ಚಂದ ಮಾಮ ಕನಸಲಿ ಬಂದು ಹಾಲುಣಿಸಿ ಹೋಗಲಿ ತಾರೆಗಳು ಜೋಗುಳ ಹಾಡಿ ನಿನ್ನ ತೂಗಲಿ ಚೋ ಚೋ ಲಾಲಿ 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 ಚೋ ಚೋ ನಾನು ಏನು ಮಾಡ್ತಾ ಇದ್ದೀನಿ? ನನ್ನ ಮಗಳು ಮಲಗಿ ತುಂಬ ಹೊತ್ತಾಯ್ತು. ಅವಳಿಗೆ ಹಸುವಾಗ್ತಾ ಇರತ್ತೆ. ನಾನು ಅವಳನ್ನ ಎದ್ದೇಳಿಸ್ಬೇಕು. ಕಂದ ಕಂದ, ಅಪ್ಪ ಕರಿತಾ ಇದ್ದೀನಿ. ಕಂದ ಎದ್ದೇಳಮ್ಮ, ಪ್ಲೀಸ್ ಎದ್ದೇಳು, ಎದ್ದೇಳು ಕಂದ. ಹಿತ ಅಪ್ಪ ಕರಿತಾರ, ನಿಂಗೆ ಕೇಳಿಸ್ತಾ ಇದೆಯಾ? ಪ್ಲೀಸ್ ಕಂದ, ಒಂದೇ ಒಂದ್ಸತಿ ಕಣ್ಬಿಟ್ಟು ನೋಡು. ನಿಂಗೆ ಎಚ್ಚರ ಆದ ತಕ್ಷಣ ನಾನು ನಿನ್ನ ಫೇವ್ರೆಟ್ ಜಾಗ ಕರ್ಕೊಂಡು ಹೋಗ್ತೀನಿ. ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ, ನೀನು ಏನೇನು ಬೇಕು ಅಂತ ಕೇಳ್ತೀವಿ ಎಲ್ಲದನ್ನು ಕೊಡಿಸ್ತೀನಿ ಕಂದ. ಪ್ಲೀಸ್ ಕಂದ, ಒಂದೇ ಒಂದ್ಸತಿ ಕಣ್ಬಿಡೋಮ್ಮ, ಪ್ಲೀಸ್. ಆಯ್ತಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನನಗೆ ಗೊತ್ತಿಲ್ಲದೆ ನಾನು ನಿನ್ನ ಮೇಲೆ ತುಂಬ ಒಲ್ಟಾಗಿ ನಡ್ಕೊಂಡ್ಬಿಟ್ಟೆ, ತುಂಬ ರೇಗಾಡ್ಬಿಟ್ಟೆ. ಅಪ್ಪ ಇನ್ಯಾವತ್ತೂ ಆ ರೀತಿ ನಿನ್ನ ಜೊತೆ ನಡ್ಕೊಳ್ಳಲ್ಲ ಕಂದ, ಯಾವತ್ತೂ ಕೂಗಾಡಲ್ಲ. ಐ ಪ್ರಾಮಿಸ್ ಕಂದ. ನೀನೇನು ಹೇಳ್ತೀಯೋ ಅದನ್ನೆಲ್ಲ ಕೇಳ್ತೀನಿ, ಅದನ್ನೆಲ್ಲ ಮಾಡ್ತೀನಿ. ಪ್ಲೀಸ್ ಕಂದ, ಅಪ್ಪನ ಮೇಲೆ ಕೋಪ ಮಾಡ್ಕೊಳ್ದೆ ಒಂದೇ ಒಂದ್ಸತಿ ಎದ್ದೇಳು ಕಂದ. ಪ್ಲೀಸ್ ಕಂದ, ಕಣ್ತೆಗೆಮ್ಮ, ಪ್ಲೀಸ್. ಆದ್ರೆ ನೀನು ನಂಗೆ ಹಾಗೆ ನಡ್ಕೊಂಡಿದ್ದ ಒಂಚೂರು ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾನು ಮನೆ ಬಿಟ್ಟು ಹೋದೆ. ಆದ್ರೆ ಅದರಿಂದ ಇಷ್ಟೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಪ್ಪ. ಪ್ಲೀಸ್ ಅಪ್ಪ, ಅಳ್ಬೇಡ. ಅಪ್ಪನ್ ಮುಟ್ಟಕ್ಕಾಗ್ತಿಲ್ಲ ಅಂದ್ರೆ ಆತ್ಮ ಆದವರೆಲ್ಲ ಯಾರನ್ನು ಮುಟ್ಟಕ್ಕಾಗಲ್ವಾ? ಅಪ್ಪ, ನಂಗೆ ನಿನ್ ನೋವು ಅರ್ಥ ಆಗುತ್ತೆ. ಆದ್ರೆ ನಂಗೆ ವಾಪಸ್ ಬರಕ್ ಇಷ್ಟ ಇಲ್ಲ. ಯಾಕಂದ್ರೆ ನೀನ್ ನಂಗೆ ತುಂಬಾ ಹರ್ಟ್ ಮಾಡಿದ್ಯಾ. ನಂಗೆ ಈಗ ಅಮ್ಮ ಸಿಕ್ಕಿದಾಳೆ, ನಾನು ಅವಳ ಜೊತೆನೇ ಇರ್ತೀನಿ. ನಂಗೆ ನೀನ್ ಬೇಡ. ಕಂದ, ಪ್ಲೀಸ್ ಅಮ್ಮ, ಪ್ಲೀಸ್ ಹಠ ಮಾಡಬಾರ್ದಲ್ವಾ? ನೀನ್ ಜಾಣೆ ಅಲ್ವಾ? ಎದ್ದೇಳು ಹಿತ, ಹಿತ ಎದ್ದೇಳು. ಎಷ್ಟೇ ಧೈರ್ಯ ನಿನ್ಗೆ? ಆ ದುರ್ಗನ ಹತ್ರ ಇನ್ನು ಏನೇನು ಹೇಳಿದ್ಯಾ? ನಾನೇನ್ ಹೇಳಿ? ಏನು ಇಲ್ವಲ್ಲ ಮಾಳ್ವಿಕಾ. ಎಷ್ಟು ಚೆನ್ನಾಗಿ ನಾಟಕ ಆಡ್ತಾ ಇದೆಯಾ ದಾಕ್ಷಾಯಿಣಿ. ಈ ನಿನ್ನ ನಾಟಕದ ಮಾತನ್ನೆಲ್ಲ ನಂಬೋ ಅಷ್ಟು ದಡ್ಡಿ ಅಲ್ಲ ಈ ಮಾಳ್ವಿಕಾ. ದಾಕ್ಷಾಯಿಣಿ, ನಿನಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ತಲೆ ಹಾಕಿದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನನ್ನ ಆಟಕ್ಕೆ ಯಾರೇ ಅಡ್ಡ ಬಂದ್ರು ಅವ್ರ ಆಟ ಅರ್ಧದಲ್ಲೇ ಮುಗಿಯುತ್ತೆ ಹೊರತು ಈ ಮಾಳ್ವಿಕಾ ಸೋಲೋದಿಲ್ಲ ಅನ್ನೋದು ಚೆನ್ನಾಗಿ ನೆನಪಿರ್ಲಿ. ನನಗೆಷ್ಟೋ ಸತ್ಯಗಳು ನಿನಗ್ ಮಾತ್ರ ಗೊತ್ತಿರೋದು ದಾಕ್ಷಾಯಿಣಿ. ಹಾಗಂದ್ ಮಾತ್ರಕ್ಕೆ ಹಾರಾಡೋದಕ್ಕೇನಾದ್ರೂ ನೋಡಿದ್ರೆ ಪರಿಣಾಮ ಚೆನ್ನಾಗಿರೋದಿಲ್ಲ. ನೆನಪಿದೆ ಅಲ್ವಾ? ಈಗಾಗ್ಲೇ ಒಂದ್ಸಲ ನಿನ್ನ ಗಂಡ ಮಕ್ಕಳು ಈ ಮನೆನೆಲ್ಲ ಬಿಟ್ಟು ನರ್ಕ ಅನುಭವಿಸಿ ಬಂದಿದ್ಯಾ. ಮತ್ತೆ ನನ್ನನ್ನ ಕೆಟ್ಟೋಳಾಗೋ ಥರ ಮಾಡ್ಬೇಡ ದಾಕ್ಷಾಯಿಣಿ.
ಇಷ್ಟಕ್ಕೆ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಏನೋ ದೊಡ್ಡ ತಂತ್ರನೇ ಇದೆ. ನನಗ್ ಗೊತ್ತಿರೋ ಸತ್ಯ ಇಡೀ ಕಥೆಯಲ್ಲಿ ಒಂದು ಸಣ್ಣ ಭಾಗ ಅಷ್ಟೆ. ಇವಳ ಎದೆಯಲ್ಲಿ ಒಂದು ದೊಡ್ಡ ರಹಸ್ಯದ ಮೂಟೆನೆ ಬಚ್ಚಿಟ್ಕೊಂಡಿದ್ದಾಳೆ. ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು. ಯಾಕೆ ಮಾಳ್ವಿಕಾ ಇಷ್ಟೊಂದು ಆತಂಕ ಪಟ್ಕೊಂಡಿದ್ಯಾ? ಇದು ಆರಂಭ ಅಷ್ಟೇ. ನಾನು ದುರ್ಗನ್ ಹತ್ರ ಹೇಳಿರೋದು ಒಂದು ಚಿಕ್ಕ ಸತ್ಯ. ನನಗ್ ಗೊತ್ತಿರೋದನ್ನೆಲ್ಲ ಅವಳಿಗೆ ಹೇಳಿದ್ರೆ ನಿನ್ ಗತಿ ಏನಾಗಬಹುದು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡು. ದಾಕ್ಷಾಯಿಣಿ, ನೀನ್ ಎಷ್ಟೇ ಕೂಗಾಡಿದ್ರು ಅಷ್ಟೆ. ನಿನ್ ಎದುರು ಹೋರಾಡೋದಕ್ಕೆ ನಿಂತಿರೋದು ದುರ್ಗಾ. ನೀನ್ ಏನೇ ಪ್ರಯತ್ನ ಪಟ್ರು ನಿನ್ ಪ್ರಯತ್ನಗಳನ್ನ ಈಡೇರೋದಕ್ಕೆ ಅವಳು ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಈ ದಾಕ್ಷಾಯಿಣಿ ಅತಿಯಾಗಾಡ್ತಿದ್ದಾಳೆ. ತೆಪ್ಪಗೊಂದು ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತ ನಾನು ಅಂದ್ಕೊಂಡಿದ್ರೆ ನನ್ನ ವಿರುದ್ಧನೇ ಆ ದುರ್ಗನ ಎತ್ಕಟ್ತಿದ್ದಾಳೆ. ಹೀಗೆ ಬಿಟ್ರೆ ನನ್ನೆಲ್ಲ ರಹಸ್ಯಗಳನ್ನ ಮನೆಯವ್ರಿಗೆಲ್ಲ ಹೇಳ್ಬಿಡ್ತಾಳೆ. ಆಮೇಲೆ ನನ್ನ ಕನ್ಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲ, ಹೇಗಾದ್ರೂ ಮಾಡಿ ಈ ದಾಕ್ಷಾಯಿಣಿ ಬಾಯಿ ಮುಚ್ಚಿಸ್ಲೇಬೇಕು. ಆ ದುರ್ಗ ನನ್ನ ದಾರಿಗೆ ಅಡ್ಡ ಬರೋಕ್ ಮೊದಲು ನಾನು ನನ್ನ ಬಲಿಯನ್ನ ಪಡ್ಕೊಳ್ಳೇಬೇಕು.